ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಅಂದರೆ ಸಿ ಎಂ ಸಿದ್ದರಾಮಯ್ಯನ ಕೆಳಗೆ ಇಳಿಸ್ಬೇಕು ಅಂತಂದರೆ ಎಂಥ ವ್ಯಕ್ತಿ ಕೂತ್ಕೊತಾನೆ ಮುಖ್ಯ ಆಗಿರುತ್ತೆ. ಈಗ ಎಂಥ ವ್ಯಕ್ತಿ? ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕೂತ್ಕೋಬೇಕು ಅಂತ ಸಿದ್ದರಾಮಯ್ಯನಿಗೆ ಇಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನ ಇಳಿಸ್ಬೇಕಾದ್ರೆ ಸಿದ್ದರಾಮಯ್ಯನ ರೀತಿ ನಡವಳಿಕೆ ಇದೆಯಾ ಡಿ ಕೆ ಶಿವಕುಮಾರ್ಗೆ? ಇಲ್ಲ. ಮತ್ತು ಅವರ ಹಾವಭಾವಗಳು, ಭಾವನೆಗಳು ಮತ್ತು ಜನರ ಜೊತೆ ಮಾತನಾಡುವ ನುಡಿಗಳು ಎಷ್ಟು ಮಟ್ಟಿಗಿದೆ? ಇವ್ರನ್ನ ಹೆಂಗೆ ನಾವು ಮುಖ್ಯಮಂತ್ರಿಯಾಗಿ ಕೂರಿಸೋದಕ್ಕೆ ಒಪ್ಕೊಳ್ಳೋಣ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವಾಗೆಲ್ಲ ಕೂತಿರೋರೆಲ್ಲ ಹೆಂಗಿದ್ರು ಅಂತಂದರೆ, ನನಗೆ ಗೊತ್ತಾದಾಗೆ ದೇವರಾಜ ಅರಸುವಿಂದ ಗುಂಡೂರಾವ್ ಅವರು, ಮತ್ತು ರಾಮಕೃಷ್ಣ ಹೆಗಡೆ, ಮತ್ತು ಜೆ ಎಚ್ ಪಟೇಲು, ಮತ್ತು ಎಸ್ ಆರ್ ಬೊಮ್ಮಾಯಿ, ಮತ್ತು ಎಚ್ ಡಿ ದೇವೇಗೌಡ, ಮತ್ತು ಎಸ್ ಎಂ ಕೃಷ್ಣ ಅಂದರೆ ಮುಖ್ಯಮಂತ್ರಿಗೆ ಲಾಯಕ್ಕಾಗಿ ಕಾಣ್ತಾ ಇದ್ದಂಥ ಮುಖ್ಯಮಂತ್ರಿ ಅವರು. ಅವ್ರು ಕೆಲಸ ಮಾಡಿದ್ರೆ ಬಿಟ್ಟರೆ ಅದು ಎರಡನೇ ಕ್ವಶನ್ನು. ಅರ್ಥ ಆಯ್ತಾ? ಎಸ್ ಎಂ ಕೃಷ್ಣ ಆದಮೇಲೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿನೂ ಪರವಾಗಿಲ್ಲ, ನಾಟ್ ಬ್ಯಾಡ್. ಮತ್ತು ಯಡಿಯೂರಪ್ಪನವರು ಯಾರು, ಆಮೇಲೆ ಜಗದೀಶ್ ಶೆಟ್ಟರು, ಮತ್ತು ಸದಾನಂದ ಗೌಡ, ಹಸನ್ಮುಖಿ ಸದಾನಂದ ಗೌಡ, ಈ ಥರದವರೆಲ್ಲ ಕೂತು ಅದನಿಗೆ ಅಲಂಕಾರನಿಗ ತುಂಬ ಸೌಂದರ್ಯ ಮಾಡಿದ್ದಾರೆ. ಯಾವುದೋ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೌಂದರ್ಯವಾಗಿದೆ. ಆ ಸೌಂದರ್ಯನಿಗೆ ಈಗ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಒಪ್ಪಿಗೆ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅಂತೂ ಒಪ್ಪಿಗೆ ಕೊಟ್ಟಿಲ್ಲ. ಇವ್ರಿಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಆದರೆ ಮಾತ್ರ ಯಪ್ಪ ನಾನು ಮುಖ್ಯಮಂತ್ರಿ ಅಂತ 3 ತಿಂಗಳಿಗೊಂದ್ಸತಿ ಎದ್ದು ಸರ್ಟಿಫಿಕೇಟ್ಗೆ ಕೊಳೆ ಎಲ್ಲ ಧೂಳೆಲ್ಲ ಒರೆಸ್ಬಿಟ್ಟು ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ ಬರ್ತಾಯಿದ್ದಾರೆ. ಈಗ ಏಪ್ರಿಲ್ 10ಕ್ಕೇನೋ ಮುಖ್ಯಮಂತ್ರಿ ಆಗ್ತಾರಂತೆ. ಯಾರ ಹತ್ರ ಹೋಗಿ ಹೇಳಿದ್ರು ಇವರು? ರಾಹುಲ್ ಗಾಂಧಿ ಹತ್ರ ಹೇಳಿದ್ರು. ರಾಹುಲ್ ಗಾಂಧಿ ಇರಲೇ ಇಲ್ವಲ್ಲ. ರಾಹುಲ್ ಗಾಂಧಿ ಅವರೆಲ್ಲ ಟೂರಲ್ಲಿರ್ತಾರೆ. ಎಲೆಕ್ಷನ್ ಆಯಿತು ಅಂದರೆ ಒಂದು ಟೂರ್ ಇರ್ತದೆ ಅವ್ರಿಗೆ. ಆ ಟೂರಲ್ಲಿರ್ತಾರಪ್ಪ. ಈಗ ಇವ್ರು ಹೋಗಿದ್ದ 3 ದಿವಸದಲ್ಲಿ ರಾಹುಲ್ ಗಾಂಧಿ ಸಿಕ್ಕಿದ್ರು ಗೊತ್ತಿಲ್ಲ. ಇವರು ಏನಿದ್ರು ರಬ್ಬರ್ ಸ್ಟ್ಯಾಂಪ್ಗಳಾಗಿರ್ತಕ್ಕಂಥ ಯಾರೋರು, ಕೆ ಸಿ ವೇಣುಗೋಪಾಲು, ಮತ್ತು ಇವನು ಯಾರೋ ಮಲ್ಲಿಕಾರ್ಜುನ್ ಖರ್ಗೆ, ಮತ್ತು ಈಗ ಸುರ್ಜೇವಾಲ, ಇವ್ರುಗಳ ಹತ್ರ ಹೇಳ್ಬಿಟ್ಟು ನಾನು ಹಂಗೆ, ನಾನು ಈ ಥರ ಇದ್ದೀನಿ, ನಾನು ಪಕ್ಷಕ್ಕೋಸ್ಕರ ಹಂಗೆ ದುಡ್ದಿದ್ದೀನಿ. ಇದು ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು, ನಾಡಿನ ಜನತೆಗೆ ಗೊತ್ತು ನೀನು ಪಕ್ಷಕ್ಕೋಸ್ಕರ ಏನೆಲ್ಲ ಮಾಡಿದ್ದೀಯ ಅಂತ. ಆದರೆ ನಿನ್ನ ನಡವಳಿಕೆ ಇಲ್ವಲ್ಲಪ್ಪ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ. ನಿಮ್ಮ ನಡವಳಿಕೆ ಇದ್ದರೆ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನನೂ ಯಾಕೆ ಕೊಟ್ಟರು ಅಂತ ನಮ್ಗೆ ಕ್ವಶನ್ ಆಗಿಬಿಟ್ಟಿದೆ. ಕಾರಣ ಯಾಕೆ ಅಂತಂದರೆ, ಗ್ರೇಟರ್ ಬೆಂಗಳೂರು ಅಂತ ಒಂದು ಖಾತೆ ಇಸ್ಕೊಂಡ್ರಿ. ಬೆಂಗಳೂರಿನಿಗೆ ನಾನು ಅಭಿವೃದ್ಧಿಗೊಳಿಸ್ತೀನಿ ಅಂತ ಏನು ಮಾಡಿದ್ರಿ? ಯಾಕೆ ಮುಖ್ಯಮಂತ್ರಿ ಅವರು ದುಡ್ಡು ಕೊಡಲಿಲ್ವಾ? ಇಲ್ಲ, ದುಡ್ಡು ಕೊಡದೆ ನಿಮಗೆ ಕೆಲಸ ಮಾಡದಿದ್ದಂಗೆ ಬಿಡ್ದಂಗೆ ಇಟ್ಕೊಂಡವ್ರಾ? ಮತ್ತು ಈ ಎತ್ತಿನ ಹೊಳೆ, ನೀವು ಅದೇ ನೀರಿನ ಮಂತ್ರಿ ಆಗಿದ್ದೀರಾ. ಎತ್ತಿನ ಹೊಳೆನಿಗೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಈಗ ನಾಳೆ ಬೆಳಗ್ಗೆ ಸಂಜೆ ಹಂಗಂತ ಹೇಳ್ಕೊಂಡು ವರ್ಷಗಳೇ ಕಳೆದ್ಬಿಟ್ರಿ. 2 ವಿಷಯದಲ್ಲೂ, 2 ಮುಖ್ಯಮಂತ್ರಿನ ಇದರಲ್ಲೂ, ಮಂತ್ರಿ ಪದವಿನಲ್ಲೂ ಯಾವುದೇ ಆದ ಒಂದು ಗುರುತುಕರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ ಹಂಗಂತಂದರೆ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಲಾಯಕ? ನಿಮಗೆ ನೀವೇ ಕ್ವಶನ್ ಹಾಕೋಬೇಕಲ್ಲ, ಹೌದಲ್ವಾ? ಗ್ರೇಟರ್ ಬೆಂಗಳೂರಿನ ಖಾತೆನಿಗೆ ಇಸ್ಕೊಂಡ್ಮೇಲೆ ಬೆಂಗಳೂರು ಖಾತೆಯಲ್ಲಿ ಎಷ್ಟು ರೀತಿ ಕೆಲಸ ಮಾಡಬಹುದು, ಆ ಖಾತೆ ಕೆಲಸನಿಗ ನಾನು ಮಾಡಿದ್ದೀನ, ನಾನು ಹೆಂಗೆ ಮುಖ್ಯಮಂತ್ರಿಗೆ ಸ್ಥಾನ ಕೊಡಿ ಹಿಂಗಂತ ಕೇಳೋದು ಹಂಗಂತ ಅನ್ನೋದಕ್ಕಾರು ಬೇಡವಾ?
ಅಲ್ಲ ಹೋಗಲಿ, ಇವರು ಪತ್ರಕರ್ತರು ಬಂದು ಕೇಳ್ತಾರೆ, ಏನು ಸರ್ ನೀವು ಮುಖ್ಯಮಂತ್ರಿ ಆಗ್ತೀರಂತೆ, ಏನು ವಿಷಯ ಆಯಿತು, ನಿಮ್ಮ ಹೈಕಮಾಂಡ್ ಏನು ಹೇಳ್ತು? ನಾನೇನಿಲ್ಲಿ ಗಾಳಿ ಕುಡಿಯೋಕ್ಕೆ ಬಂದಿದ್ದೀನ? ಹಂಗಂದ್ರೆ ನಿಮ್ಮನ್ನ ಯಾರಪ್ಪ ದಿಲ್ಲಿಗೆ ಹೋಗು ಗಾಳಿ ಕುಡಿಯೋಕ್ಕೆ ಅಂತ ಹೇಳಿದ್ದು? ಬೆಂಗಳೂರು ಕುಡಿದ್ರೆ ಬೇಡ ಅಂತದ? ರಾಜಕಾರಣ ಮಾಡಿದ್ರೆ ನೀವು ಫೋನಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ವಾ? ಎಷ್ಟೋ ಮಂತ್ರಿಗಳಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಬರೀ ಫೋನಲ್ಲೇ ಕಾಲ ಕಳೆದು ಫೋನಲ್ಲೇ ಎಲ್ಲ ರಾಜಕೀಯರಿಗೆ ಮುಗಿಸ್ಕೊಳ್ಳೋ ಅಂತೀವರು. ಅವ್ರ ಮುಂದೆನೇ ಹೋಗಿ ಮುಖ ತೋರಿಸ್ಬೇಕಾ? ಹಾಂ, ಎಲ್ಲ ದುರಂಕರವಾಗಿ ಮಾತಾಡೋದನಿಗೆ ಮಾತ್ರ ಬಿಟ್ಟಿಲ್ಲ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ MLAಗಳು, ಸರ್ ನೀವೇ ಆಗಬೇಕು ಹಂಗೆ ಹಿಂಗೆ ಹಂಗಂದ್ರೆ ನೀವು ಯಾರೂ ಬರಬೇಡಿ, ಮತ್ತು ನೀವೇ ಇದಾಯ್ತೀರಾ ಹೆಂಗೆ? ನಾಳೆ ದಿವಸ ನೀವೇನಾದ್ರು ಕಾಲ್ವಾದಂಥ ಕಾಲದಲ್ಲಿ ನಿಮಗೆ ಹಳ್ಳ ತೊಳೋದಕ್ಕಾರು ಬೇಕಲ್ಲ 4 ಜನ, ಅದನ್ನು ನೀವೇ ಮಾಡ್ಕೋತೀರಾ? ಇದನ್ನೇ ರೀ ದುರಂಕಾರ ಅಂತ ಹೇಳ್ತಾ ಇರೋದು. ಈ ಥರ ದುರಂಕಾರ ಮಾತುಗಳಿಂದ ನಿಮ್ಮ ನಡೆ ನುಡಿ ಇದು ಯಾವುದೂ ಸರಿ ಇಲ್ಲ. ನೀವು ಯಾವತ್ತಾದ್ರೂ ಒಂದು ದಿವಸನಾದ್ರೂ ಹೌದು ನಾನು ನಡ್ಕೊಂಡು ಹೋಗೋ ರೀತಿಯಲ್ಲಿ ತಪ್ಪಾಗಿದೆ, ನನಗೇನಾದ್ರು ಒಂದು ಸರಿಯಾದ ದಾರಿ ಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಏನೂ ಯೋಚನೆ ಮಾಡಿಲ್ಲ. ಯಾವಾಗೂ ಏನೋ ಎಲ್ಲ ನಂದೇನೆ, ನಾನೇ ಇದು. ನಿನ್ನ 1000 ಕೋಟಿ ಯಾರಿಗೆ ಬೇಕಾಗಿದೆ? 1000 ಕೋಟಿ ಯಾರು ಕೇಳೋಕ್ಕೆ ಬಂದಿಲ್ಲ. ರಾಮಕೃಷ್ಣ ಹೆಗಡೆ ಹತ್ರ ದುಡ್ಡೇ ಇರಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ ಅವರು. ಹಾಂ, ಅವ್ರನ್ನು 7-8 ವರ್ಷ ಮುಖ್ಯಮಂತ್ರಿ ಆಗಿದ್ದವರು ಅವರು. 6 ವರ್ಷ 7 ವರ್ಷ ಆಗಿದ್ದರು. ಅರ್ಥ ಆಯ್ತಾ? ದುಡ್ಡೇ ಇರಲಿಲ್ಲಪ್ಪ ಅವ್ರ ಹತ್ರ, ಮುಖ್ಯಮಂತ್ರಿ ಆಗಲಿಲ್ವಾ? ಏನದು? ಅವ್ರಿಗೆ ನಡವಳಿಕೆ ಇತ್ತು. ನಡವಳಿಕೆ ಇದ್ದಿದ್ದಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದು. ಮುಖ್ಯಮಂತ್ರಿಗೆ 7 ಮಾಡಿಸಿದ ಮುಖ್ಯಮಂತ್ರಿನೇ ಅಲ್ಲ, ಅವನು ಪ್ರಧಾನಮಂತ್ರಿಗೆ 7 ಮಾಡಿಸೋಂಥ ವ್ಯಕ್ತಿಯಾಗಿದ್ದರು ಆಗಿನ ಒಂದು ಸೀಸನ್ಗೆ. ಅರ್ಥ ಆಯ್ತಾ? ಅಷ್ಟು ಬುದ್ಧಿವಂತಿಕೆ ಇತ್ತು, ಅಷ್ಟು ನಡವಳಿಕೆ ಇತ್ತು ಅವ್ರದ್ದು. ಅವರು ನಡೆದುಕೊಳ್ತಕ್ಕಂಥ ಹಾವಭಾವಗಳು ತುಂಬ ಇದಾಗ್ತಾಯಿತ್ತು. ಹಾಂ, ನಿಮ್ದು ಹೆಂಗಿದೆ? ನಿಮ್ಮನ್ನ ಯಾರು ಒಪ್ಕೊಂಡವ್ರೇ ಹೇಳಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ? ನಾನೀಗ ಮೇ 10ಕ್ಕೆ ನಾನು ಮುಖ್ಯಮಂತ್ರಿ ಆಗಿಲ್ಲ ಹಂಗಂದರೆ ನಾನು ಮುಂದಿನ ದಾರಿ ನಡೆನೇ ಬೇರೆ. ಯಾರಿಗೆ ಹೇಳ್ಬಿಟ್ಟು ಬಂದ್ರಿ? ಗೋಡೆಗೆ ಹೇಳ್ಬಿಟ್ಟು ಬಂದ್ರ? ಗೋಡೆನೇ ಕೇಳಿಸ್ಕೋಬೇಕಷ್ಟೇ. ರಾಹುಲೇ ಇಲ್ವಲ್ಲ, ರಾಹುಲ್ ಇದ್ದಾಗ ರಾಹುಲ್ಗೆ ಹೇಳ್ರಿ. ರಾಹುಲ್ಗೆ ಹೇಳಕ್ಕೆ ದಮ್ಮಿಲ್ಲ ಇಬ್ಬರಿಗೂ, ಮುಖ್ಯಮಂತ್ರಿಗೂ ಮತ್ತು ನಿಮ್ಗೆ ಇಬ್ಬರಿಗೂ. ಹಾಂ, ಇಲ್ಲಿಲ್ಲೇ ಅದೇನೋ ಉತ್ತರದ ಮುಂದೆ ಅದೇನೋ ಪೌರಸ ಒಲೆ ಮುಂದೆ ಅಂತೆ, ಉತ್ತರದ್ದು ಪೌರಸೆಯಲ್ಲಿ ಒಲೆ ಮುಂದೆ ಅಂತೆ. ಹಂಗಾಯ್ತು ನಿಮ್ಮದು. ನೀವು ನಮ್ಮ ರಾಜ್ಯದಲ್ಲಿ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಓಡಾಡ್ಕೊಂಡು ಇರೋ ಹಿಂಗೆ ನೀವು ಅಲ್ಲೇ ಯಾಕೆ ಮಾಡಬಾರ್ದು? ಅಲ್ಲೂ ಮಾಡೋದಪ್ಪ, ಆಗಲ್ಲ ಅಲ್ವಾ? ಯಾಕಾಗಲ್ಲ? ಅದರಿಂದ ನಾನು ನಿಮಗೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ದೈವದತ್ತವಾಗಿ ಈ ಥರ ನಡವಳಿಕೆ ಇರ್ತಕ್ಕಂಥವ್ರಿಗೆ ಆಶೀರ್ವಾದ ಭಗವಂತ ಮಾಡಲ್ಲ. ಅರ್ಥ ಆಯ್ತಾ? ನೀವು ಯಾರ್ಯಾರನ್ನೋ ನಂಬ್ಕೊಂಡಿದ್ದೀರಲ್ಲ, ಯಾರೋ ಯಾರೋ ಭವಿಷ್ಯವಾಣಿ ನುಡಿ ಅಂತ ಇವರು, ಎಲ್ಲಿ ಅವ್ರ ಭವಿಷ್ಯ ಎಲ್ಲ ಎಲ್ಲೋಯ್ತು? ಮುಖ್ಯಮಂತ್ರಿ ಆಗೇ ಬಿಡ್ತೀರಾ ಅಂತ ಹೇಳ್ಕೊಂಡು ತಿರ್ಗಾಡಿದ್ರಲ್ಲ 3 ವರ್ಷದಿಂದನೂ. 3 ವರ್ಷ ಬೇಕಾ? ಈಗ ಹೋಗಲಿ 3 ವರ್ಷ ಇರಲಿ, ಈಗ 1 ವರ್ಷ ಆಯಿತು. 1 ವರ್ಷದಿಂದ ನಿಮ್ಗೆ ಆಗೋಗ್ಬಿಡ್ತಾ? ಯೋಗ ಬಂದ್ಬಿಡ್ತಾ? ಅಲ್ಲ ರೀ, ಯೋಗನಿಗ ಗಣಿತದಲ್ಲಿ ಲೆಕ್ಕ ಹಾಕಿ ಹೇಳೋದಕ್ಕೆ ಬರದೇ ಇದ್ದವ್ರು ಎಲ್ಲರೂ ಭವಿಷ್ಯ ನುಡಿತಾರೆ. ಹೆಂಗಂತಂದರೆ ಹೆಂಗೆ? ನಿಮ್ಮ ಸಾಯೋ ದಿನ ಕೂಡ ಹೇಳ್ಬೋದು ಮಿಸ್ಟರ್ DK ಶಿವಕುಮಾರ್ ಅವರೇ. ಭವಿಷ್ಯದಲ್ಲಿ ಯಾವನು ನಿಷ್ಠೂರವಾಗಿ ಹೇಳ್ತಾನೋ ಅವನು ಮಾತ್ರ ಜ್ಯೋತಿಷಿ. ನಿಷ್ಠೂರ ಇಲ್ಲದೆ ಎಲ್ಲ ನಮ್ಮವರು ಅಂದ್ಕೊಂಡು ಹೇಳೋ ಅಂಥವ್ರು ಅವನು ಇವನಲ್ಲ, ಜ್ಯೋತಿಷಿ ಅಲ್ಲ. ಜ್ಯೋತಿಷಿ ಅಂತಂದರೆ ತನ್ನಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಸತ್ಯವಾದ ಗುಣಗಳನ್ನೀಗ ನಿಮಗೆ ತೋರಿಸ್ಬೇಕು. ಸತ್ಯವಾಗಿ ಇರ್ತಕ್ಕಂಥದ್ದನ್ನ ನಡೆ ನುಡಿಗಳನ್ನೀಗ ನಿಮಗೆ ಹೇಳಬೇಕು. ಇಲ್ಲಪ್ಪ ನೀನು ನಡ್ಕೊಳ್ತಾ ಇರೋದು ದಾಟಿ ಸರಿ ಇಲ್ಲ ಅಂತಾದರೂ ಹೇಳಬೇಕು. ಅವ್ರು ಏನೂ ಹೇಳ್ತಾ ಇಲ್ಲ, ನೀನು ಮುಖ್ಯಮಂತ್ರಿ ಆಯ್ಕೆ ಬಿಡೋ ಹಂಗಂತ ಅಂದ್ಬಿಟ್ರೆ. ಅವ್ರು ಹೇಳಿದ್ರು ಅಂತ ನೀವು ಕುಣಿತಾ ಇದೆಯಲ್ಲಪ್ಪ, ಇದು ಸರಿಯಾದ ಕ್ರಮನ? ಹಾಂ, ಇದನ್ನೆಲ್ಲ ಆಲೋಚನೆ ಮಾಡಬೇಕು. ತುಂಬ ಆಲೋಚನೆ ಮಾಡಿ ಇದನ್ನು ಮಾಡಿ. ನಿಮಗೆ ಯಾವುದೇ ಇದು ಕಾರಣದಿಂದನೂ ದೈವದತ್ತವಾಗಿ ದೇವರು ನಿಮಗೆ ಅನುಗ್ರಹ ಇಲ್ಲ. ಮತ್ತು ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ. ಇನ್ನು 10 ಸತಿ ಹೇಳ್ತೀನಿ. ಯಾಕೆ ಹೇಳ್ತೀನಿ ಹಿಂಗಂತಂದರೆ, ನಿಮ್ಮಲ್ಲಿರ್ತಕ್ಕಂಥವ್ರೆ ನಿಮ್ಮನ್ನು ಕಾಲು ಎಳಿತಾ ಇರ್ತಾರೆ. ಕಾರಣ ಏನು ಅಂದರೆ, ನೀವು ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋಕ್ಕೆ ಯಾರೂ ಇಲ್ವಲ್ಲ ಅಲ್ಲಿ.
ಕೇಳಿದ್ದೇವೆ. ಇವ್ರನ್ನ ಯಾರೋ ಸಿದ್ದರಾಮಯ್ಯನ ಸಹಪಾಠಿಗಳನ್ನೀಗ ಯಾರನ್ನಾದ್ರೂ ನಾನು ಆಗ್ತಾಯಿದ್ದೀನಿ ನಿಮ್ಗೆ ಒಪ್ಕೆನಾ ಅಂತ ಓಪನ್ ಆಗಿ ಯಾರೂ ಒಪ್ಕೊಳ್ಳಲ್ಲ. ನೀನು ಬೇಡಪ್ಪ, ನೀನು ಅಲ್ಲೇ ಇರು, ನೀನು ಆರಾಮಾಗಿರು, ಮಂತ್ರಿ ಪದವಿನೇ ಮಾಡ್ಕೊಂಡು ಓಡಾಡ್ಕೊಂಡಿರೋ ಆರಾಮಾಗಿ ಅಂತಾರೆ. ನೀವು ಮುಖ್ಯಮಂತ್ರಿ ಆಗು ಅಂತ ಯಾರೂ ಹೇಳಲ್ಲ. ಯಾಕೆ ಹಂಗಂತಂದರೆ ಅದರ ಮಹತ್ವನೇ ಬೇರೆ, ಆ ಮುಖ್ಯಮಂತ್ರಿ ಮಹತ್ವನೇ ಬೇರೆ. ಅದರಿಂದ ಇಷ್ಟು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ಇದನ್ನೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.